ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳು 3:12 ನಾವು ತೆಗೆದುಕೊಂಡಿದ್ದೇವೆ. ಈ ವಾಕ್ಯ ಈ ರೀತಿಯಾಗಿರ್ತದೆ: ತಂದೆಯು ತನ್ನ ಮುದ್ದು ಮಗನನ್ನ ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಅನೇಕ ಸಾರಿ ತಂದೆ ತಾಯಿಗಳಾದಂಥ ನಾವು ನಮ್ಮ ಮಕ್ಕಳನ್ನ ಗದರಿಸುವವರಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ಅವರು ತಪ್ಪಾದ ಮಾರ್ಗಕ್ಕೆ ಹೋಗಬಾರದು, ಅಥವಾ ಅವರು ತಪ್ಪು ಕೆಲಸಗಳನ್ನು ಮಾಡಬಾರದು, ಕೆಟ್ಟ ಕೆಲಸಗಳಿಗೆ ಅವರು ಹೋಗಬಾರದು ಎಂಬ ವಿಷಯಕ್ಕಾಗಿ ನಾವು ನಮ್ಮ ಮಕ್ಕಳನ್ನ ಗದರಿಸ್ತೇವೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ತಂದೆ, ಪರಲೋಕದಲ್ಲಿರುವಂತ ನಮ್ಮ ತಂದೆ ತನ್ನನ್ನು ಪ್ರೀತಿಸುವವರನ್ನ ಗದರಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ನಾವು ತಪ್ಪು ಮಾಡುವುದು ಆತನಿಗೆ ಇಷ್ಟವಿಲ್ಲ, ತಪ್ಪು ಮಾರ್ಗದಲ್ಲಿ ಹೋಗುವುದು ಆತನಿಗೆ ಇಷ್ಟವಿಲ್ಲ, ತಪ್ಪು ಕೆಲಸಗಳನ್ನು ಮಾಡುವುದು ಆತನಿಗೆ ಇಷ್ಟಲ್ಲ. ಆ ಕಾರಣದಿಂದ ಆತ ನಮ್ಮನ್ನು ಗದರಿಸುವವನಾಗಿದ್ದಾನೆ. ಮುಂದಿನ ವಾಕ್ಯ ಹೇಳ್ತದೆ, ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸ್ತಾನೆ. ಸೊ ಯಾರನ್ನ ಪ್ರೀತಿಸ್ತಾನೆ ಎಂಬುದಾಗಿ ನೋಡುವಾಗ, ಯಾರು ಹೆಚ್ಚಾಗಿ ಆತನನ್ನು ಪ್ರೀತಿಸ್ತಾರೋ ಅವರನ್ನ ಗದರಿಸ್ತೇನೆ ಎಂಬುದಾಗಿ ಯೆಹೋವನು ಹೇಳ್ತಾನೆ. ಇಲ್ಲಿ ತಾನು ಪ್ರೀತಿಸುವವರನ್ನ, ದೇವರು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಾನೋ ಅಂಥವರನ್ನ ಗದರಿಸ್ತಾನೆ. ಯಾಕೆಂದ್ರೆ ಅವರು ತಪ್ಪು ಮಾರ್ಗಕ್ಕೆ ಹೋಗಬಾರದು ಎಂಬುದಾಗಿ. ಪ್ರಿಯರೇ, ಯಾಕೆಂದ್ರೆ ಈ ಲೋಕ ಪಾಪದಿಂದ ತುಂಬಿ ಹೋಗಿದೆ, ಅಪರಾಧದಿಂದ ತುಂಬಿ ಹೋಗಿದೆ. ದೇವರ ಮಕ್ಕಳಾದಂಥ ನಾವು ಲೋಕವನ್ನು ಪ್ರೀತಿಸದೆ ಆತನನ್ನೇ ಪ್ರೀತಿಸಬೇಕು ಎಂಬ ಒಂದು ಕಾರಣದಿಂದ ಆತನು ನಮ್ಮನ್ನ ಗದರಿಸುವವನಾಗಿದ್ದಾನೆ. ಆತನು ಗದರಿಸುವಾಗ ನಾವು ಬೇಸರ ಮಾಡಿಕೊಳ್ಳದೆ ನಮ್ಮ ತಪ್ಪುಗಳನ್ನ ಸರಿಪಡಿಸಿಕೊಂಡು ನಾವು ಆತನಿಗಾಗಿ ಜೀವಿಸೋಣ. ಆತನು ಇನ್ನೆಚ್ಚಾಗಿ ನಮ್ಮನ್ನು ಪ್ರೀತಿಸುವುದಕ್ಕೆ ಅವಕಾಶ ಮಾಡಿಕೊಡೋಣ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದೇನೆ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಜಾನೆ ಸಮಯದಲ್ಲಿ ಯಾರ್ಯಾರು ಕರ್ತನೆ ಅಪ್ಪ ನೀನು ಪ್ರೀತಿಸಿಯೋ ಅಂತವರನ್ನ ಗದರಿಸ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು ಕರ್ತನೆ, ನೀನು ಗದರಿಸುವಾಗ ನಾವು ಬೇಸರ ಮಾಡಿಕೊಳ್ಳದೆ ಅದನ್ನ ಸರಿಪಡಿಸಿಕೊಂಡು ಇನ್ನು ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವುದಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.